ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಸುಂದರವಾದಂತಹ ದಿನವನ್ನ ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ. ಪ್ರತ್ಯೇಕವಾಗಿ ಈ ವಾರದ ದೇವರ ವಾಕ್ಯ, ಜೀವವುಳ್ಳ ವಾಕ್ಯಕ್ಕಾಗಿ ನಾವು ನಮ್ಮ ಗಮನವನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸೋಣ. ಈ ವಾರ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡೋದಕ್ಕೆ ಇಷ್ಟಪಡುವಂಥ ಒಂದು ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆಧಾರವಾಗಿ ನಿಮ್ಮ ಮಧ್ಯದಲ್ಲಿ ಓದೋಕ್ಕೆ ಇಷ್ಟಪಡ್ತೇನೆ. ಮಾರ್ಕನ ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯ ಅದರ 35ನೇ ವಾಕ್ಯದಿಂದ ಈ ಪ್ರಕಾರವಾಗಿದೆ. ನಾನು ಓದೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆದುಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನ್ನ ಒರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ, ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಆತನು ಒಳ್ಳೆಯವನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮೊಂದಿಗೆ ನನಗೆ ಹೇಳೋದಕ್ಕಿರೋದು ಇಷ್ಟು. ದೇವರು ತನ್ನ ಜನರ ಕೂಗನ್ನ ಕೇಳುವಂಥ ದೇವರಾಗಿದ್ದಾನೆ. ದೇವರು ತನ್ನ ಜನರ ಕಣ್ಣೀರನ್ನ ಒರೆಸುವಂಥ ದೇವರಾಗಿದ್ದಾನೆ. ದೇವರು ತನ್ನ ಜನರ ಸಮಸ್ಯೆಗಳನ್ನ ಪರಿಹರಿಸುವಂಥ ದೇವರಾಗಿದ್ದಾನೆ. ಇವತ್ತು ಈ ವಾಕ್ಯವನ್ನು ಕೇಳುವಂಥ ನಿಮ್ಮಲ್ಲಿ ಯಾರಾದರೂ ಇಂತಹ ಪರಿಸ್ಥಿತಿಗಳಲ್ಲೇ ಹಾದು ಹೋಗುತ್ತಾ ಇದ್ರೆ, ನಿಮ್ಮೊಂದಿಗೆ ದೇವರ ವಾಕ್ಯ ಹೇಳ್ತಿರೋದು, ನಿಮ್ಮ ಕಣ್ಣೀರನ್ನು ಹೊರಸೋದಕ್ಕೆ ಯಾರು ಇಲ್ಲದರೂ ಕೂಡ, ನಿಮ್ಮ ನೋವನ್ನು ಕಂಡು ಸಹಾಯ ಮಾಡೋದಕ್ಕೆ ಯಾರು ಇಲ್ಲದರೂ ಕೂಡ, ನಿಮಗೆ ಸಹಾಯ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಹಾಯಕ್ಕೆ ಯಾರು ಬರಲಿಲ್ಲದರೂ ಕೂಡ, ನೀವು ನಂಬಿರುವಂಥ ದೇವರು ನಿಮ್ಮೊಂದಿಗೆ ಇದ್ದಾನೆ. ಆತನನ್ನು ಎಬ್ಬಿಸಿರಿ, ಆತ ನಿಮಗೆ ಸಹಾಯ ಮಾಡೋದಕ್ಕೆ ಬರುತ್ತಾನೆ. ದೇವರ ವಾಕ್ಯ ಈ ಪ್ರಕಾರವಾಗಿ ಹೇಳ್ತಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯಂದರೊಂದಿಗೆ ಸಮುದ್ರ ಪ್ರಯಾಣವನ್ನು ನಡೆಸಿ ಆಚೆ ದಡಕ್ಕೆ ಬೇರೊಂದು ಊರಿಗೆ ಹೋಗೋದಕ್ಕೆ ಪ್ರಯಾಣ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಆ ದೋಣಿಯಲ್ಲಿ ಪ್ರಯಾಣ ನಡೆಸುತ್ತಾ ಹೋಗುವಾಗ ಯೇಸುಸ್ವಾಮಿ ತನ್ನ ಶಿಷ್ಯಂದರು ಪ್ರಯಾಣ ನಡೆಸ್ತಾ ಇದ್ರು. ಅದರ ಮಧ್ಯದಲ್ಲಿ, ಅದರ ಜೊತೆಯಲ್ಲಿ ಇನ್ನು ಅನೇಕ ಬೇರೆ ದೋಣಿಗಳು ಕೂಡ ಇತ್ತು ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಆ ಬೇರೆ ದೋಣಿಗಳಲ್ಲಿ ಏನು ನಡೀತು ಎಂಬುದಾಗಿ ವಾಕ್ಯ ಏನು ಹೇಳ್ತಾ ಇಲ್ಲ. ಅದು ನಾನು ಈ ಪ್ರಕಾರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ದೇವರು ಬೇರೆ ದೋಣಿಗಳಲ್ಲಿ ಇದ್ದಂಥವರ ಕೂಗನ್ನು ಕೇಳಿ ಯೇಸುಸ್ವಾಮಿ ಎದ್ದು ಸಮಸ್ಯೆಗಳನ್ನು ಪರಿಹಾರ ಮಾಡಿದನು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಿದ್ದಿಲ್ಲ. ತನ್ನ ಜನರು, ತನ್ನ ಮಕ್ಕಳು, ಇಲ್ಲ ತನ್ನ ಶಿಷ್ಯಂದರು, ಪ್ರಿಯ ಶಿಷ್ಯಂದರು ಕೂಗಿ, ಗುರುವೇ, ನಮ್ಮ ಕುರಿತಾಗಿ ಚಿಂತೆ ಇಲ್ಲವೇ ಎಂಬುದಾಗಿ ಕೇಳಿದ ತಕ್ಷಣ ಯೇಸುಸ್ವಾಮಿ ಕಾರ್ಯವನ್ನ, ಅದ್ಭುತವನ್ನ, ಮಹಾ ಸಂಕಟಗಳನ್ನು ನೀಗಿಸುವುದನ್ನು ನಾವು ನೋಡುತ್ತೀವಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಈ ಜೀವನ ಪ್ರಯಾಣದಲ್ಲಿ ನೀವು ಯಾವುದಾದರೂ ಸಮಸ್ಯೆಗಳಿಗೆ ಹಾದು ಹೋಗುತ್ತಾ ಇದ್ರೆ ಒಂದು ಮಾತ್ರ ನಾನು ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ. ಅನೇಕ ದೋಣಿಗಳು ನಿನ್ನ ಸುತ್ತಮುತ್ತಲು ಇರಬಹುದು, ಅನೇಕ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲು ಇರಬಹುದು. ಆದರೆ ದೇವರು ತನ್ನ ಮಕ್ಕಳ ಸ್ವರವನ್ನ ಕೇಳಿ ತನ್ನ ಮಕ್ಕಳಿಗೋಸ್ಕರ ಎದ್ದು ಅದ್ಭುತವನ್ನು ಮಾಡುವನಾಗಿದ್ದಾನೆ. ಈ ಹಗಲಿನ ವೇಳೆ ನಾನು ಹೇಳೋದಕ್ಕೆ ಇಷ್ಟಪಡೋದು, ಪ್ರಿಯ ದೇವರ ಮಕ್ಕಳೇ, ನಿನ್ನ ಸಮಸ್ಯೆಯನ್ನ ಕೇಳುವಂಥ ದೇವರೊಬ್ಬನಿದ್ದಾನೆ. ಆತನು ನಿನ್ನೊಳಗಿದ್ದಾನೆ. ನೀನು ಆತನನ್ನೇ ಎಬ್ಬಿಸು. ಬೇರೆ ಯಾರು ಆತನನ್ನು ಕರೆದು ಎಬ್ಬಿಸಕ್ಕಾಗಲ್ಲ. ನೀನೇ ಕರೆದ್ರೇ ಆತನ ಎದ್ದೇಳೋದು. ನೀನು ಕೂಗಿದ್ರೆ ಮಾತ್ರನೇ ಆತನು ಎದ್ದು ಅದ್ಭುತವನ್ನು ಮಾಡೋದು. ನೀನು ಎದ್ದೇಳಕ್ಕೆ ಹೇಳಿದ್ರೆ ಮಾತ್ರವೇ ನಿನ್ನ ಸಮಸ್ಯೆಗೋಸ್ಕರ ಆತನು ಎದ್ದೇಳೋದಕ್ಕೆ ಆಗೋದು. ಪ್ರಿಯ ದೇವರ ಮಗುವೇ, ಮತ್ತೊಬ್ಬನು ಕೂಗಿ ಆತನು ಎದ್ದುನೆಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಿಲ್ಲ. ತನ್ನ ಶಿಷ್ಯಂದರು ಕೂಗಿದಾಗಲೇ ಆತನು ಎದ್ದು ಸಮುದ್ರವನ್ನ
ಶಾಂತ ಮಾಡಿದೆ ಎಂಬುದಾಗಿ ನೋಡ್ಬೋದು. ಅವರಿಗೆ ವಿರುದ್ಧವಾಗಿ ಎದ್ದಂತಹ ಬಿರುಗಾಳಿಯನ್ನು ಶಾಂತ ಮಾಡಿ ಸಮುದ್ರವನ್ನು ಮೊರೆಯಬೇಡ ಎಂಬುದಾಗಿ ಹೇಳಿದ್ದು. ಈ ದಿನಗಳಲ್ಲಿ ನಿನಗೆ ವಿರುದ್ಧವಾಗಿ ಎದ್ದೇಳುವಂತಹ ಬಿರುಗಾಳಿಯಂತಿರುವಂತಹ ಸಮಸ್ಯೆಗಳಾಗ್ಲಿ, ಸಮುದ್ರಗಳ ಅಲೆಗಳಂತೆ ಬರುವಂತಹ ನಿನ್ನನ್ನು ಮುಳುಗಿಸುವಂತಹ ಕಷ್ಟಗಳಾಗ್ಲಿ, ಅದನ್ನು ನೋಡಿ ಭಯಪಡಬೇಡ. ನಿನ್ನೊಳಗಡೆ ವಾಸಿಸುವಂತ ಯೇಸುವನ್ನ ಎಬ್ಬಿಸು. ಆತನು ನಿನ್ನ ಶಬ್ದಕ್ಕೆ ಅದ್ಭುತವನ್ನ ಮಾಡೇ ಮಾಡುತ್ತಾನೆ. ನಿನ್ನ ಕೂಗಿಗೆ ಆತನು ಎದ್ದು ಅದ್ಭುತವನ್ನು ಮಾಡೇ ಮಾಡುತ್ತಾನೆ. ಈ ದಿನ ಪ್ರಾರ್ಥಿಸಬೇಕಾದ ದಿನ. ಈ ದಿನಗಳಲ್ಲಿ ಪ್ರಾರ್ಥಿಸಿರಿ, ಎದ್ದು ಪ್ರಾರ್ಥನೆ ಮೂಲಕ ಯೇಸು ಸ್ವಾಮಿನ ಎಬ್ಬಿಸಿರಿ. ನಿದ್ದೆ ಮಾಡುವುದನ್ನು ನಿಲ್ಲಿಸಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ನಿನ್ನೊಳಗಿರುವಂಥ ಆತನನ್ನು ಎಬ್ಬಿಸು. ನಿನ್ನ ಜೀವನದ ಬಿರುಗಾಳಿಯನ್ನು ಶಾಂತ ಮಾಡುತ್ತಾನೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿ ನೋಡು. ಪ್ರಿಯ ದೇವರ ಮಗುವೆ, ನಿರಾಸೆ ಪಡಬೇಡ, ಗುಣಗುಟ್ಟಬೇಡ. ಶಾಂತ ಮಾಡುವಂತಹ, ಅದ್ಭುತ ಮಾಡುವಂತಹ ದೇವರು ನಿನ್ನೊಳಗಿದ್ದಾನೆ. ನೀನು ಅಲ್ಲಿ ಇಲ್ಲಿ ಹುಡುಕೋದನ್ನು ನಿಲ್ಲಿಸು. ಅಲ್ಲಿ ಇಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದನ್ನು ನಿಲ್ಲಿಸು. ನಿನ್ನ ಯೇಸು ನಿನಗೋಸ್ಕರವಾಗಿ ಅದ್ಭುತವನ್ನು ಮಾಡೋದಕ್ಕೆ ನಿನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.